ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ತುಂಬ ಮೋಡ ಉಂಟು ಹೊರಗೆ ನೋಡಿ. ಇವತ್ತು ನಾವು ಒಂದು ಒಳ್ಳೆ ಹಲಸಿನ ಹಣ್ಣು ನಮಗೆ ಸಿಕ್ಕಿದೆ, ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಒಳ್ಳೆಯದುಂಟು ವೀಕ್ಷಕರೇ. ಅದು ನಮಗೆ ತೆಗೆದಿಡ್ಲಿಕ್ಕೆ ನನ್ನ ಮಗಳು ಬರ್ತಾಳೆ ಜುಲೈ ತಿಂಗಳಲ್ಲಿ. ಹಾಗೆ ಅವಳು ಹೇಳಿದ್ದಾಳೆ, ಅಮ್ಮ ನನಗೆ ಹಲಸಿನ ಹಣ್ಣು ಇಡಿ ಅಂತೇಳಿ. ಹಾಗೆ ಅವರಿಗೆ ತಿನ್ನಲಿಕ್ಕೆ ಈ ಹಲಸಿನ ಹಣ್ಣು ಕಟ್ ಮಾಡಿ ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಡುವುದು. ತುಂಬ ಒಳ್ಳೆಯದುಂಟು ವೀಕ್ಷಕರೇ ಹಲಸಿನ ಹಣ್ಣು. ನೋಡಿ, ನಮಗೆ ನಮ್ಮದೇ ಆದ ಮರ ಇದ್ದ ಕಾರಣ ತುಂಬ ಒಳ್ಳೆಯದಾಗ್ತದೆ. ಹಲಸಿನ ಮರ ತುಂಬ ಉಂಟು, ಹಾಗೆ ಹಲಸಿನ ಹಣ್ಣು ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಅದನ್ನು ನಾವು, ನನ್ನ ಹಸ್ಬೆಂಡ್ ಅದನ್ನು ಕಟ್ ಮಾಡಿ ಕೊಡ್ತಾರೆ. ನಾನು ಕ್ಲೀನ್ ಮಾಡ್ತಾ ಇದ್ದೇನೆ. ಅದನ್ನು ಎಲ್ಲ ತೆಗೆದು ಅದರ ಹೆಚ್ಚೆಯಿಂದ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೇನೆ. ಅವರು ನನಗೆ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ವೀಕ್ಷಕರೇ, ಹಲಸಿನ ಹಣ್ಣಿನಿಂದ ನಮಗೆ ಏನೆಲ್ಲ ತಿಂಡಿ ಮಾಡಲಿಕ್ಕೆ ಆಗ್ತದೆ. ಗಟ್ಟಿ ಮಾಡಲಿಕ್ಕೆ ಆಗ್ತದೆ, ದೋಸೆ ಮಾಡಲಿಕ್ಕೆ ಆಗ್ತದೆ, ಮತ್ತು ಅದೊಂದು ಉಂಡ್ಲುಗ ಅಂತ ಹೇಳಿದೆ, ತುಳುವಲ್ಲಿ ಎಂತಂತ ಉಂಡ್ಲುಗ ಅಂತ ಹೇಳ್ತಾರೆ. ಅದು ತಿಂಡಿ ಒಳ್ಳೆಯದಾಗ್ತದೆ. ಅದನ್ನು ಕೂಡ ಮಾಡಿದರೆ ಮಾತ್ರ ಅದಕ್ಕೆ ಒಳ್ಳೆ ಹಲಸಿನ ಹಣ್ಣು ಬೇಕು. ಮತ್ತು ಅದರ ನೋಡಿ, ಬೀಜ ಉಂಟಲ್ಲ, ತುಂಬ ಜನ ಬೀಜದಿಂದ ಕೂಡ ಅದು ತಿಂಡಿ ಎಲ್ಲ ಮಾಡ್ತಾರೆ. ಬೀಜ ಮಾತ್ರ ತುಂಬ ಗ್ಯಾಸ್ಟ್ರಿಕ್. ಹಲಸಿನ ಹಣ್ಣು ಬೀಜ ತುಂಬ ಗ್ಯಾಸ್ಟ್ರಿಕ್. ಹಾಗೆ ನಾನು ಬೀಜ ಜಾಸ್ತಿ ಉಪಯೋಗ ಮಾಡೋದಿಲ್ಲ. ನಾನು ವರ್ಷದಲ್ಲಿ ಒಮ್ಮೆ ಪದಾರ್ಥ ಮಾಡುವಾಗ ಸ್ವಲ್ಪ ಪದಾರ್ಥಕ್ಕೆ ಮಾತ್ರ ಹಾಕ್ತೇನೆ. ಹಾಗೆ ಮತ್ತು ಪದಾರ್ಥ ಮಾಡುವಾಗ ನಾವು ಹಲಸಿನ ಕಾಯಿಯನ್ನು ಪದಾರ್ಥ ಮಾಡುವ ಬೀಜ ಎಲ್ಲ ಹಾಕುವಾಗ ನಾನು ಬೆಳ್ಳುಳ್ಳಿ ಎಲ್ಲ ಅದಕ್ಕೆ ಹಾಕ್ತೇನೆ. ಗುದ್ದಿ ಬೆಳ್ಳುಳ್ಳಿ, ಸ್ವಲ್ಪ ಕರಿಮೆಣಸಿನ ಪುಡಿ ಎಲ್ಲ ಹಾಕೋದು. ನೋಡಿ, ನಾನು ಅದನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ಅದರ ಬೀಜ ಎಲ್ಲ ತೆಗಿತಾ ಇದ್ದೇನೆ. ಚೆಂದ ಮಾಡಿ ಬೀಜ ತೆಗೆದು ಮತ್ತು ತೊಟ್ಟೆಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡಲಿಕ್ಕೆ. ಬೀಜ ಒಟ್ಟಿಗೆ ಇಡಬಾರ್ದು, ಅದು ಮತ್ತು ಗಟ್ಟಿಯಾದರೆ ತೆಗಿಲಿಕ್ಕೆ ಆಗೋದಿಲ್ಲ. ಬೀಜವನ್ನು ಕಷ್ಟ ಆಗ್ತದೆ. ಬೀಜ ಮೊದಲು ತೆಗೆದು ಮತ್ತು ತೊಟ್ಟೆಯಲ್ಲಿ ಕಟ್ಟಿ ಫ್ರೀಝರಲ್ಲಿ ಇಡಬೇಕು. ವೀಕ್ಷಕರೇ, ಹಲಸಿನ ಹಣ್ಣನ್ನು ಒಂದು ಫ್ರೀಝರಲ್ಲಿ ಇಟ್ಟರೆ 1 ವರ್ಷ ತನಕ ಏನಾಗೋದಿಲ್ಲ ಅಂತ ಹೇಳ್ತಾರೆ. ಒಳ್ಳೆಯದಾಗ್ತದೆ, ಇದು ತಿಂಡಿಯೆಲ್ಲ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ. ನಾನು 1 ವರ್ಷ ಎಲ್ಲ ಇಡೋದಿಲ್ಲ. ಇದು ನನ್ನ ಮಗಳು ನಾಡ್ದು ಬರ್ತಾಳೆ. ಮಗಳು, ಅಳಿಯ, ಮೊಮ್ಮಗೆಲ್ಲ ಬರ್ತಾರೆ. ಅವರಿಗೆ ಬೇಕಲ್ಲ, ಅದಕ್ಕೆ ನಾನು ಕ್ಲೀನ್ ಮಾಡಿ ಎಲ್ಲ ಇಡೋದು. ಒಳ್ಳೆಯದೊಂದು ಹಲಸಿನ ಹಣ್ಣು ಇತ್ತು, ಅದನ್ನು ಅವರಿಗೆ ಅಂತಲೇ ಇಟ್ಟಿದ್ದಾರೆ, ನನ್ನ ಹಸ್ಬೆಂಡ್. ಮಗಳಿಗೆ ಅಂತೇಳಿ, ಮಗಳು ಬರ್ತಾಳೆಲ್ಲ, ಮಗಳಂದರೆ ತುಂಬ ಪ್ರೀತಿ ಕೂಡ. ಹಾಗೆ ಮಗ ಅಂದರೆ ಕೂಡ ಪ್ರೀತಿ ಅವರಿಗೆ. ಅವರು ಬರುವಾಗೆಲ್ಲ ಅವರಿಗೆ ಎಲ್ಲ ತಂದಿಡ್ತಾರೆ, ಅವರು ಮಕ್ಕಳು ಬರ್ತಾರೆ ಅಂತೇಳಿ. ಹಾಗೆ ಅವರು ಬೆಳಿಗ್ಗೆ ಕಟ್ ಮಾಡಿದರು, ಮತ್ತು ನಾನು ಕೂಡ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋದೆ. ನನಗೆ ಇಲ್ಲೇ ತಿಂಡಿ, ಬ್ರೇಕ್ಫಾಸ್ಟಿಗೆ ತಿಂಡಿ ಎಲ್ಲ ಮಾಡಲಿಕ್ಕಿತ್ತು. ಕೆಲಸಕ್ಕೆ ಜನ ಇತ್ತು. ನಂತರ ಮಾಡಿಯಾಗಿ ಎಲ್ಲ ಕೆಲಸದವರಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ನಾನು ಅದನ್ನು ಕ್ಲೀನ್ ಮಾಡಲಿಕ್ಕೆ ಹೋದೆ. ನೋಡಿ, ಈಗ ಬಂದು ಅದರ ಬೀಜವನ್ನೆಲ್ಲ ತೆಗಿತಾ ಇದ್ದೇನೆ. ತುಂಬ ಒಂದು ಕಲ್ಲರೆಲ್ಲ ಚೆಂದ ಉಂಟು ನೋಡಿ, ಹಳದಿಯಾಗಿ. ಒಂದು ಇಲ್ಲದವರಿಗೆ ಆಸೆ ಆಗ್ತದೆ ವೀಕ್ಷಕರೇ ನೋಡುವಾಗ. ಅಂಗಡಿಯಲ್ಲೆಲ್ಲ ಎಷ್ಟು ರೇಟು ಹಲಸಿನ ಕಾಯಿಗೆ, ಹಲಸಿನ ಹಣ್ಣಿಗೆಲ್ಲ. ನಾವು ಕೊಟ್ಟರೆ ಯಾರು ರೇಟೇ ಕೊಡೋದಿಲ್ಲ. ಬೇಕಾದರೆ ಇಲ್ಲಿಂದ ಧರ್ಮಕ್ಕೆಲ್ಲ ಕೊಂಡೋಗ್ತಾರೆ, ಹಣ ಕೊಟ್ಟು ಎಲ್ಲ ಕೊಂಡೋಗೋದಿಲ್ಲ. ನಾನು ಕೂಡ ಹಣಕ್ಕೆ ಕೂಡ ಕೊಡೋದು ಕೂಡ ಇಲ್ಲ. ಮಾರಲಿಕ್ಕೆ ನಮ್ಮಲ್ಲಿಂದ ಧರ್ಮಕ್ಕೆ ಕೊಂಡೋಗ್ತಾರೆ ಕೆಲವರು. ನಾನು ಅಂಗಡಿಯಲ್ಲಿ ನೋಡುವ ಅದಕ್ಕೆ ಎಷ್ಟು ರೇಟು, ಒಂದು ಹಲಸಿನ ಕಾಯಿಗೆ, ಹಲಸಿನ ಹಣ್ಣಿಗೆಲ್ಲ. ನನಗೆ ಕ್ಲೀನ್ ಮಾಡಿ ಆಯಿತು ನೋಡಿ.
ನೋಡಿ ಇಷ್ಟ ಆಗಿದೆ ನೋಡಿ ಕ್ಲೀನ್ ಮಾಡಿದ್ದು ನೋಡಿ. ಇನ್ನು ಇದನ್ನು ಚೆನ್ನಾಗಿ ಮಾಡಿ ತೊಟ್ಟೆಯಲ್ಲಿ ಕಟ್ಟಿ ಫ್ರಿಜ್ಜಲ್ಲಿ ಇಡು, ಫ್ರೀಝರಲ್ಲಿ. ಒಳ್ಳೆಯದಾಗ್ತದೆ ವೀಕ್ಷಕ. ನಿಮಗೆ ಬೇಕಿದ್ದರೆ ನೀವು ಕೂಡ ಹೀಗೆ ಮಾಡಿ ಫ್ರೀಝರಲ್ಲಿ ಇಡಿ. 1 ವರ್ಷ ತನಕ ಏನಾಗೋದಿಲ್ಲ ಅಂತ ಹೇಳ್ತಾರೆ. ತಿಂಡಿ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ, ಗಟ್ಟಿ ಅಂತ ಹೇಳ್ತಾರೆ, ಅದು ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿ ಇದಕ್ಕೆ ಧನ್ಯವಾದಗಳು. ನೋಡಿ ಅದರ ಬೀಜ ಎಲ್ಲ ನೋಡಿ, ಅದನ್ನೆಲ್ಲ ಬಿಸಾಡೋದು ನಾನು, ಬೀಜ ಎಲ್ಲ ತೆಗೆದು ಇಡೋದಿಲ್ಲ ನಾನು.